Launch day 3:32 a.m. ನಾನು ಹೇಳ್ತಿದ್ದೀನಿ ಆ ಕಡೆ ಆ ಸ್ಟ್ರಗಲ್ ಇಂದ ಇವತ್ತಿನ ನಿಂತಿದ್ವಿ ಅಂತಿದ್ರೆ ಈ ಸ್ಟೇಜ್ ಮೇಲೆ ಮತ್ತಷ್ಟು ಧೈರ್ಯ ಆಗಲಿ ಕಾನ್ಫಿಡೆನ್ಸ್ ಆಗಲಿ ನನಗೆ ಇರ್ತಿರ್ಲಿಲ್ಲ ಅದು ಹೊರಗಡೆ ಬಂದು ಯಾರು ಇನ್ವೆಸ್ಟ್ ಮಾಡು ಸುಮ್ಮನೆ ಮಾಡ್ತೀರಿ ಅಂತ ಹೇಳೋದು ನೀನಲ್ಲಿರೋದು ಇಲ್ಲೋ ನಾನಲ್ಲಿ ಸುಮ್ಮನೆ ವಾಕಿಂಗ್ ಮಾಡ್ತಿದ್ದೀನಿ ಎಲ್ಲರೂ ಮಾಡ್ಕೊಳ್ಳಿ ಅದೇ ಏನಾದ್ರು ಚಳಿ ಮಾಡೋಣ ಬೇಡ ಬೇಡ ನೋಡಿ ಇಲ್ಲಿ ಇದು ಹೆವೆನ್ ರಿಂಗ್ ಎಲ್ಲ ರಿಂಗ್ ಏನಿದು ಮನೆ ಹಿಂಗಿದೆ ಅದೇ ಡಿಸಿಷನ್ ಓಕೆ ಈ ಸೀಸನ್ ಅಲ್ಲಿ ಇದುವರೆಗೂ ಈಗ ಏನು ಅನಿಸ್ತಾರೆ ಅಥವಾ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸರ್ ಆಕ್ಚುಲಿ ನಾನು ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಕೇಳಿದ ತಕ್ಷಣ ನನಗೆ ಅನ್ಸುತ್ತೆ ನರಕದ ಒಂದು ಅನುಭವನ ಪಡ್ಕೊಂಡು ಅದನ್ನ ನೋಡಿ ಸ್ವರ್ಗದ ಬೆಲೆ ಜಾಸ್ತಿ ಆಗುತ್ತೆ ಅಂತ ನನ್ನ ಯಾಕಂದ್ರೆ ಸ್ಟಾರ್ಟಿಂಗ್ ಸ್ವರ್ಗ ಸಿಕ್ಕಾಗ ಅದನ್ನ ಗ್ರಾಂಟೆಡ್ ಆಗಿ ಹೋಗೋದು ಗೊತ್ತಿಲ್ಲ ಒಳಗೆ ಹೋದಾಗ ಬಟ್ ನರಕದ ಕಷ್ಟಗಳನ್ನು ನೋಡಿ ಸ್ವರ್ಗದ ಬೆಲೆ ಹೆಚ್ಚಾಗುತ್ತೆ ನಿಮ್ಮಿಬ್ಬರು ಬೈಪೋಟಿಯಲ್ಲಿ ವೇದಿಕೆ ನಿಮಿಷ ಲೆವೆನ್ ಕೂಡ ಮಾಡಿದ್ದಾರೆ ಓಕೆ ನಿಮ್ಮ ಮನೇಲಿ ಯಾರು ಸರ್ ನನ್ನ ಪ್ರಾಣ ಸ್ನೇಹಿತ ವಿಠಲ್ ಕಾಮತ್ ಹಾಯ್ ದೀಪಕ್ ಯಾರು ಹಾಯ್ ದೀಪಕ್ ಎಷ್ಟು ವರ್ಷದ ಪರಿಚಯ ಸರ್ ಶಶಿದು ನನಗೆ 6 ಇಯರ್ಸ್ ಇದೆ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಏನಿದು ಎಲ್ಲರೂ ಮಲ್ಕೊಂಡಿದ್ದಾರೆ ಹಲೋ ಹಲೋ ಓ ಏನೋ ಆಡೋದು ಇಲ್ಲಿ ವಾಟ್ಸ್ ಯೋರ್ ನೇಮ್ ನೋಡ ಅದೇ ಅಂಕಿತ್ ನಾನು ಟಾಮಿ ಸಾರಿ ಜೋಕ್ ಮಾಡ್ತಾಯಿದ್ದೀನಿ ಚಿಕನ್ ಚೌಕಿ ಓಕೆ 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 ಎಲ್ಲರೂ ಮಲ್ಕೊಂಡಿದ್ದಾರೆ ಅದಕ್ಕೆ ನಾನು ಸುಮ್ಮನೆ ಮಾತಾಡೋಣ ಅಂದ್ಕೊಂಡಿದ್ದೆ ಸಿಸ್ಟರ್ ಅಲ್ಲ ಯಾರು ಸರ್ ಶಿ ಇಸ್ ಅ ಬಿಗ್ ಫ್ಯಾನ್ ಆಫ್ ಯುವರ್ಸ್ ಥ್ಯಾಂಕ್ ಯು ಏನು ನಿಮ್ಮ ಹೆಸರು ಅರ್ಪಿತಾ ಅವರೇ ಈಗ ಸ್ವಲ್ಪ ಇಲ್ಲಿ ಎಲ್ಲ ಇಡೋಣ ಮೇಕಪ್ ಐಟಮ್ಸ್ ಹಂಗೆ ಮಾತಾಡ್ತಾ ಇದ್ದೆ ಏನು ನೀವು ಮಲ್ಕೊಳ್ಳಲ್ಲ ಇಲ್ಲ ನಾನು ಮಲ್ಕೊಳ್ಳಲ್ಲ ನನಗೆ ಅಭ್ಯಾಸ ಇಲ್ಲ ಓಕೆ 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 ಈಗ ಸರಿ ಗುಡ್ ನೈಟ್ ಒಳಗಡೆ ಹೋಗ್ತಾರೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಚೆನ್ನಾಗಿ ಆಡ್ತಾನೆ ಯಾಕೆಂದರೆ ಈ 5 ವರ್ಷದ ಗೆಳೆತನದಲ್ಲಿ ನಾವು ನೋಡೋದು ಸ್ಟ್ರಗಲೆಲ್ಲ ಯೋಚನೆ ಮಾಡಿದಾಗ ಅದ್ಭುತವಾಗಿ ಆಡಿ ಗೆದ್ದು ಬರ್ತಾನೆ ಅಂತ ಅನ್ಸುತ್ತೆ ಓಕೆ ಈಗ ಮನೆಗೆ Day 1 8:35 a.m. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ ಕನಸಲ್ಲಿ ಅಲ್ಲೆಲ್ಲ ಯಾರದು ಬಾತ್ರೂಮ್ ಕ್ಲೀನ್ ಮಾಡಿ ನೀನಾ ಹೋಗೋ ಇಲ್ಲ ಬಾತ್ರೂಮ್ ಕ್ಲೀನ್ ಮಾಡು ನಾನು ಮಾಡಿಲ್ಲ ನಾನು ಮಾಡಿಲ್ಲ ಹೋಗಿ ನಾನು ಮಾಡಿಲ್ಲ ಹೋಗೋ ಬಾತ್ರೂಮ್ ಕ್ಲೀನ್ ಮಾಡೋ ಬಾತ್ರೂಮ್ ಕ್ಲೀನ್ ಮಾಡಿಲ್ಲ ಅಂದರೆ ನಾನು ಮಾಡಿಲ್ಲ ನನ್ನ ತಾಯಿಗೂ ನಾನು ಮಾಡಿಲ್ಲ ಏನು ಇವಾಗ ಏನು ಗೈಸ್ ಸುಮ್ಮನೆ ಇರಿ ಇವಾಗ ಅಬ್ರೀಬ್ ನೀನು ಯಾಕೆ ನೀನು ಹೋಗಿ ಆ ಕಡೆ ನಾನು ನೋಡ್ಕೊತೀನಿ ಅಬ್ರೀಬ್ ಕಮ್ಮಿಯರ್ ನಾನು ಮಾಡಿಲ್ಲ ಅಣ್ಣ ಹೋಗಿ ಮಾಡೋ ಅಣ್ಣ ನಾನು ಮಾಡಿಲ್ಲ ಗೈಸ್ ಏನಾಗ್ತದೆ ಇಲ್ಲಿ ನೀನೇ ನೋಡಪ್ಪ
ಏ ಅಬ್ರೀವ್ ಏನಾಯ್ತು? ಅವನು ಬಾತ್ರೂಮ್ ಕ್ಲೀನ್ ಮಾಡು ಅಂದರೆ ಮಾಡ್ತಾಯಿಲ್ಲ. ಅವನೆಂತ ತಿಕ್ಕಾಕೋಬೇಲು ಅವನಿಗೆ. ಅವನಿಗೆ ಜಾಸ್ತಿ ಇದು ಬಾತ್ರೂಮ್ ಕ್ಲೀನ್ ಮಾಡಂತ. ಏನಾಯ್ತು ಅಲ್ಲಿ? ಏನು ಜಗಳ ನಡೀತಾ ಇದೆ? ಗೊತ್ತಿಲ್ಲ. ಏನೋ ಬಾತ್ರೂಮ್ ಗಟ್ಟಿ ಮಾಡಿದ್ದಾರೆ, ಅದಕ್ಕೆ ವಾಶ್ ಮಾಡು ಅಂತ ಅದು ಅಬ್ರೀವ್ ಹೇಳ್ತಿದ್ದಾನೆ. ಹೌದು, ಅಬ್ರೀವ್ಗೆ ಜಾಸ್ತಿ ಆ್ಯಟಿಟ್ಯೂಡು. ಅದಕ್ಕೆ ಬಾ ನಾವೇ ಸೇವಿಸೋಣ ಆಡೋಣ. ಅಣ್ಣ ನಾನು ಮಾಡಿಲ್ಲ ಅಣ್ಣ. ನನ್ನ ಮಗನೇ ನೀನೇ ಮಾಡಬೇಕು. ಅಣ್ಣ ನಾನು ಮಾಡಿಲ್ಲ. ಅಬ್ರೀವ್ ಸುಮ್ಮನೆ ಇವಾಗ ನಾನು ಮಾಡಿಲ್ಲ ಅಂತದಂತಾನೆ. ನೋಡಿ ಹೋಗೈತೆ. ಹೇಳೋ ಅಣ್ಣ ಬೇಡ ಅಣ್ಣ ಹೇಳಿವಾಗ ಏನು ಗೈಸ್ ಬಿ ಕ್ವೈಟ್. ಏನೋ ಹೇಳು. ಇದು ಬಿಗ್ ಬಾಸ್. ಅಬ್ರೀವ್ ಕನ್ಫೆಷನ್ ರೂಮ್ಗೆ ಬರಬೇಕೆಂದು ಬಿಗ್ ಬಾಸ್ ಆಶಯ ಮಾಡುತ್ತಾರೆ. ಗೈಸ್ ಸ್ಟಾಪ್, ಬಿಗ್ ಬಾಸ್ ಕರೀತಿದ್ದಾರೆ. ಬಿ ಕ್ವೈಟ್. ನೋಡಿ ಇವನಿಗೂ ತಿಕ್ಕಾಕೊಬ್ಬಿ ಇವನಿಗೆ. ಐ ಆಮ್ ಡಿಸಪಾಯಿಂಟೆಡ್ ಆಫ್ ಯು. ಗೋ. ನೋಡು ನಿನ್ನಿಂದ ಕುಮಾರ್ ನನ್ನ ಜೊತೆ ಸೀರಿಯಸ್ ಆಡಬೇಡ, ಸಿಂಪತಿ ಕಾರ್ಡ್ ಇಟ್ಕೊಬೇಡ ನನ್ನ ಜೊತೆ. ಏನು ಸಿಂಪತಿ ಕಾರ್ಡನೋ ಅಣ್ಣ? ನಮ್ಮ ಊರಲ್ಲಿ ಆಡ್ತಾ ಇದ್ದಾಳೆ ಲೂಡೋ. ನನ್ನ ಮಗನೇ ನೋಡಿ ಇವಾಗ ಶರ್ಮಿಲಾ ಓದ್ಲು. ಇವಾಗ ನಾನು ಹೇಳಿಡಿ ನನಗೆ ಪಾಠ ಹೋಗೋಯ್ತು. ಏನು ಆಡ್ತೀಯ? ಇದು ಬಿಗ್ ಬಾಸ್. ಸೌರತ್ ಕನ್ಫೆಷನ್ ರೂಮ್ಗೆ ಬರಬೇಕೆಂದು ಬಿಗ್ ಬಾಸ್ ಆಶಯಿಸುತ್ತಾರೆ. ನಾನು ಬಿಡಲ್ಲ. ಜಾಗ ಹೋಗೋ, ಬಿಗ್ ಬಾಸ್ ಕರೀತಾ ಇದ್ದಾರೆ. ನಾನು ಬಿಡಲ್ಲ. ಜಾಗ ಹೋಗೋ. ಗೈಸ್ ಸ್ಟಾಪ್, ಜಗಳ ಮಾಡಬೇಡ್ರಿ. ನೋಡಿ ಅವನು ಸೋಫಿಯಾ, ನೋಡಿ ಇವನು ಜಾಗನೇ ಬಿಡ್ತಾಯಿಲ್ಲ. ಬಿಗ್ ಬಾಸ್ ಸರಿ ಹೋಗ್ತೀನಿ. ಸರಿ ಬೆಡ್ಶೀಟ್ ಫೋಲ್ಡ್ ಮಾಡ್ತೀನಿ. ಸ್ವಲ್ಪ ಕೈ ತೊಳ್ಕೊತೀನಿ. ಇವಾಗ ಏನಾಯ್ತು? ಇವಾಗ ನಾನೇನು ಮಾಡಿದೆ ಇವಾಗ? ನಾನು ಸುಮ್ಮನೆ ವಾಕಿಂಗ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಇರಿಸಿ. ಅಯ್ಯೋ ರಾಮ, ಈ ಬಿಗ್ ಬಾಸ್ ದಿನ ಒಂದರಲ್ಲೇ ಜಗಳ. ಯಾಕೋ ಏನು, ಹೆಲ್ನಲ್ಲಿ ಸ್ವಲ್ಪ ಜಗಳ, ಆದರೆ ಹೆಲ್ನಲ್ಲಿ ಸ್ವಲ್ಪ ಜಗಳ, ಆದರೆ ಹೆವೆನ್ ತುಂಬ ಜಗಳ ಆಡ್ತಿದೆ. ಬಿಗ್ ಬಾಸ್ ಬನ್ನಿ. ಬಿಗ್ ಬಾಸ್ ಇದು ಬಿಗ್ ಬಾಸ್. ಬಿಗ್ ಬಾಸ್ ಕುಮಾರ್, ನೀವು ಏನಾಯ್ತು ಸಿಚುವೇಶನ್? ಅದೇ ನಾನು ಹೇಳ್ತಿದ್ದೀನಿ, ಸೌರತ್ಗೆ ಇದು ಕ್ಲೀನ್ ಮಾಡು ಅಂತ. ಅವನು ಕ್ಲೀನ್ ಮಾಡ್ತಾಯಿಲ್ಲ ಬಿಗ್ ಬಾಸ್. ನಿನ್ನೆ ರಾತ್ರಿ ಏನೋ ಆಯಿತು ಕೇಳ್ತೀನಿ. ನಿನ್ನೆ ರಾತ್ರಿ ಏನಾಯ್ತು? ನನಗೆ ಇರಿಟೇಟ್ ಮಾಡಬೇಡ, ಆ ಕಡೆ ಹೋಗು. ನಿನ್ನೆ ರಾತ್ರಿ ಏನಾಯ್ತು ಅಂದರೆ ನಾನು ಮಲ್ಕೊಂಡಿದ್ದೆ. ನೋಡಿ ಬಿಗ್ ಬಾಸ್ ಹೇಳ್ತಾಯಿಲ್ಲ. ನಾನು ಹೇಳ್ತಾಯಿದ್ದೀನಿ ಹೇಳು ಅಂತ, ಆದರೆ ಹೇಳ್ತಾಯಿಲ್ಲ ಬಿಗ್ ಬಾಸ್. ಇದು ಬಿಗ್ ಬಾಸ್. ಗಲೀಜು ಮಾಡಿದರು. ಬಿಗ್ ಬಾಸ್ ನಂಗೆ ಗೊತ್ತಿಲ್ಲ. ಬಿಗ್ ಬಾಸ್ ಏನು? ಬಿಗ್ ಬಾಸ್ ಏನು? ಯಾರು ಬಾತ್ರೂಮ್ ಡಟ್ಟಿ ಮಾಡಿದ್ದಾರೆ? ಇದೇ ಡೋರ್ ಕ್ಲೋಸ್ ಮಾಡು. ನೋಡಲಿ, ಡೋರ್ ಓಪನ್ ಇದೆ. ಇವಾಗ ಡಿಸ್ಕಷನ್ ಮಾಡೋಣ. ಈಗ ಇದೆಲ್ಲ ಸಾಕು. ಇವಾಗ ಸೈಲೆಂಟಾಗಿ ವರ್ಕ್ ಮಾಡೋಣ. ಸರಿ ಫ್ರೆಂಡ್ಸ್. ಎಲ್ಲರೂ ನಮ್ಮ ಮೇಲೇ ಬ್ಲೇಮ್ ಮಾಡ್ತಾರೆ.
ಏ ಸೌರದ್ ಬಿ ಕಾಮ್. ಏಯ್ ಸೌರದ್ ಸುಮ್ಮನೆ ಇರೋಕ್ಕಾಗಲ್ವಾ? ಇವಾಗ ನಾನೇನೋ ಮಾಡಿದೆ ಕುಮಾರ್. ಸುಮ್ಮನೆ ಇರು ಇವಾಗ ಸೈಲೆಂಟ್ ಆಗಿದ್ರೆ ಹೋಗಾಗಡೆ. ಓಯ್ ಕುಮಾರ್ ಸುಮ್ಮನೆ ಇರು. Day 1, 5:39 p.m. ಇವಾಗ ಯಾರು ಅಡುಗೆ ಮಾಡ್ತಾರೆ? ನಾನು ಮಾಡ್ತೀನಿ. ಬಿಗ್ ಬಾಸ್ ಮನೇಲಿ ಸೈಡಲ್ಲಿ ಕಂಟೆಸ್ಟೆಂಟ್ಸು ಅವರವರು ಅಡುಗೆ ಚೆನ್ನಾಗಿ ಮಾಡ್ತಿದ್ದಾರೆ. ಆದರೆ ಹೆವೆನ್ನಲ್ಲಿ ತುಂಬ ಜಗಳ ಆಡ್ತಿದೆ. ಬನ್ನಿ ಆ ಕಡೆ ನೋಡೋಣ. ನಾನು ಸುಮ್ಮನೆ ಇರಬೇಕಾಯ್ತು. ನಾನು ಸುಮ್ಮನೆ ಇದ್ರೇನೆ ಆಗೋದು. ಇಲ್ಲಿ ಹೆವೆನವರು ಸ್ವಲ್ಪ ಜನ ಮಲ್ಕೊಂಡಿದ್ದಾರೆ, ಆದರೆ ಸ್ವಲ್ಪ ಜನ ಎದ್ದಿದ್ದಾರೆ. ನನಗೆ ಅವನು ಸುಲಭ ಇದಾನಲ್ಲ, ಇಷ್ಟವಾಗುತ್ತೆ. ಹೋಗಿ ಹೋಗ್ಬಿಟ್ಟೆ, ನಾನು ಮಲ್ಕೊತೀನಿ. ಅಯ್ಯೋ ಕರ್ಮ. ರಾಧಿಕಾ ಮತ್ತು ಅಂಕಿತು ತುಂಬ ಬೆಸ್ಟ್ ಫ್ರೆಂಡ್ಸ್ ಬಿಗ್ ಬಾಸ್ ಮನೆಯಲ್ಲಿ. ಅಯ್ಯೋ ರಾಮ, ಏನಾಗ್ತಾಯಿದೆ ಈ ಬಿಗ್ ಬಾಸ್ ಮನೆಯಲ್ಲಿ? ಅವನು ಅಂಕಿತ್ ಇದ್ದಾನ, ಸಿಕ್ಕಾಕೋಬೋದು ಅಂತ. ಹೌದು, ಅವನು ಜಾಸ್ತಿ ಓವರ್ ಆಗಾಡ್ತಾನೆ. ನಾನು ಹೇಳ್ದೆ ಬಾತ್ರೂಮ್ ಕ್ಲೀನ್ ಮಾಡು ಅಂತ. ಆಮೇಲೆ ಬಿಗ್ ಬಾಸ್ ಆಗಿ ಕನ್ಫೆನ್ಸರು ಇಸ್ಕೊಂಡು ಹೋದ್ರು. ಏನಿದು, ಅವನು ಅಂಕಿತ್ಗೆ ಜಾಸ್ತಿ ಇದು. ಅದೇ ಇವಾಗ ಪ್ಲಾನ್ ಐತೆ. ಏನು? ಬಾ ನಾವೇ ಗ್ಯಾಂಗ್ ಮಾಡ್ಕೊಳ್ಳೋಣ. ಆಮೇಲೆ ಎಲ್ಲ ಬಿಗ್ ಬಾಸ್ ಫಿನಾಲೆನಲ್ಲಿ ಅವ್ರನ್ನ ಲೂಸ್ ಮಾಡೋಣ. ಬಾ. ಇಲ್ಲ ಇವಾಗೆಲ್ಲ ಗ್ರ್ಯಾಂಡ್ ಫಿನಾಲೆ. ಇವಾಗ್ಲೇ ಇದು ಮಾಡೋದು? ಇಲ್ಲ ಇವಾಗ ಬೇಡ, ಆಮೇಲೆ ಮಾಡೋಣ. ಊಟ ಯಾರು ಮಾಡಲ್ವಾ? ಆಯ್ತು ಗುರು. ಯಾವನಾನು ಇಲ್ಲಿ ಚೊಂಬಿಟ್ಟಿರೋದು? ಏನಾಯ್ತು? ಇಲ್ಲ, ಯಾವನವನು ಚೊಂಬಿಕ್ಕಿದ್ದಾನೆ ಇಲ್ಲಿ. ಚೊಂಬ ಎಲ್ಲಿ? ನೋಡಲಿ ಫ್ರಿಜ್ ಹತ್ರ ಏನೂ ಇಲ್ಲ. ನೋಡು ಚೆನ್ನಾಗಿ. ಚೊಂಬಿಟ್ಟಿದ್ದಾರೆ, ಬಿಗ್ ಬಾಸ್ ಚೊಂಬಿಟ್ಟಿದ್ದಾರೆ ಫ್ರಿಜ್ಜಲ್ಲಿ. ಇದು ಬಿಗ್ ಬಾಸ್. ಜಸ್ಟಿನ್, ನೀವು ಮೈಕನ್ನು ಸರಿಯಾಗಿ ಧರಿಸಿಕೊಳ್ಳಿ. ಓಕೆ ಬಿಗ್ ಬಾಸ್, ಧರಿಸಿಕೊಳ್ತೀನಿ. ಯಾರು ಇಟ್ಟಿದ್ದಾರೆ ನನಗೂ ಗೊತ್ತಾಗ್ತಾ ಇಲ್ಲ. ಅಯ್ಯೋ ರಾಮ, ಈ ಬಿಗ್ ಬಾಸ್ ಮನೆಯಲ್ಲಿ ಏನು ಜಗಳ ಆಗುತ್ತಾ ಇಲ್ವಾ? ಡಿಸ್ಕಷನ್ಸ್ ಮಾಡ್ತಿದ್ದಾರೆ ಇಲ್ವಾ? ಅದೇ ಸ್ವಲ್ಪ ಜನರು ಮಲ್ಕೊಂಡಿದ್ದಾರೆ. ಯಾಕಂದರೆ ಬಿಗ್ ಬಾಸ್ ಅವರು ಬೆಡ್ ಕೂಡ ಕೊಟ್ಟಿದ್ದಾರೆ. ವಾ, ಈ ಸಂಚಿಕೆಯಲ್ಲಿ ಏನು ಉಪಯೋಗಿಸೋಕ್ಕಾಗಲ್ಲ. ಇಲ್ಲಿ ಏನು ಮಾಡ್ತಿದ್ದಾರೆ, ಅದೇ ಏನೇನಾಗುತ್ತೆ ಇದೆಲ್ಲ ನೀವು ನೋಡ್ತೀರಾ. ಬಿಗ್ ಬಾಸ್ ಸೀಸನ್ 11 ನಾಳೆ ನೋಡೋಣ ಏನಾಗುತ್ತಂತ.